ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು 3 ಸೆಪ್ಟೆಂಬರ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ವಿಕ್ರಾಂತ್ ರಿಫ್ಲೆಕ್ಷನ್ ಆಫ್ ಸೆಲ್ಫ್ ರಿಲಯಂಟ್ ಇಂಡಿಯಾ. ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಸೆಪ್ಟೆಂಬರ್ 2ನೇ ತಾರೀಕು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾರತದ ಮೊಟ್ಟ ಮೊದಲ ಇಂಡಿಜಿನಸ್ ಆಗಿ, ಅಂದರೆ ನಮ್ಮ ದೇಶದಲ್ಲೇ ತಯಾರಿ ಮಾಡಿದಂತಹ ಒಂದು ಏರ್ಕ್ರಾಫ್ಟ್ ಕೆರಿಯರನ್ನು ದೇಶಕ್ಕೆ ಕೊಡುಗೆ ಕೊಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಚರ್ಚೆ ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಹಾಗೂ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೂ ಸಹ ಈ ಮಾಹಿತಿ ನಮಗೆ ಉಪಯೋಗವಾಗಬಹುದು. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ಇಂಡೋ ಪೆಸಿಫಿಕ್ ರೀಜನ್ ಹಾಗೂ ಇಂಡಿಯನ್ ಓಷನ್ನಲ್ಲಿ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಈಗಿನ ಸಂದರ್ಭದಲ್ಲಿ. ಒಂದು ಕಡೆ US ಮತ್ತು ಚೈನಾ ಹಾಗೂ ಚೈನಾ ಮತ್ತು ಬೇರೆ ತೈವಾನ್ ರಾಷ್ಟ್ರಗಳೊಂದಿಗೆ, ಇಲ್ಲ ಅಂತಂದರೆ ಶ್ರೀಲಂಕಾದ ಕಡೆಗೆ ಒಂದಿಷ್ಟು ಸ್ಪೈ ಶಿಪ್ಸ್ಗಳು ಚೈನಾದ್ದು ಬಂದು ಹೋಗಿರುವಂತಹ ಸಂಗತಿ ಹಾಗೂ ಸುದ್ದಿಯನ್ನು ಸಹ ನಾವು ಕೇಳಿರ್ತೀವಿ. ಸೊ ಇಂಡೋ ಪೆಸಿಫಿಕ್ ರೀಜನ್ ಮತ್ತು ಇಂಡಿಯನ್ ಓಷನ್ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿಯನ್ನು ಹೆಚ್ಚಿಸುವಂಥದ್ದು ಬಹುಮುಖ್ಯಕರವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಮೊಟ್ಟ ಮೊದಲನೇ ದೇಶದಲ್ಲಿ ಅಥವಾ ಭಾರತದಲ್ಲೇ ತಯಾರಿ ಮಾಡಿದಂತಹ ಒಂದು ಏರ್ಕ್ರಾಫ್ಟ್ ಕರಿಯರ್ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆ ಒಂದು ಭಾರತದಲ್ಲೇ ತಯಾರಿ ಮಾಡಿದಂತಹ ಏರ್ಕ್ರಾಫ್ಟ್ ಕೆರಿಯರ್ INS ವಿಕ್ರಾಂತ್ ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದೆ. ಈ INS ವಿಕ್ರಾಂತ್ ದೇಶ ಸ್ವ ಸಹಾಯದೊಂದಿಗೆ, ಸ್ವ ಆಧಾರದ ಮೇಲೆ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಿದ್ಧವಾಗಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ತೋರಿಸಿಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಏರ್ಕ್ರಾಫ್ಟ್ ಕೆರಿಯರ್ಸ್ಗಳು ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ನಮ್ಮ ಹತ್ರ 2 ಮುಖ್ಯವಾದ ಏರ್ಕ್ರಾಫ್ಟ್ ಕೆರಿಯರ್ಗಳಿದ್ವು. ಒಂದು INS ವಿರಾಟ್ ಅನ್ನುವಂಥದ್ದು, ಇದನ್ನು ನಾವು ಯುನೈಟೆಡ್ ಕಿಂಗ್ಡಮಿಂದ ಖರೀದಿ ಮಾಡಿದ್ವಿ. ಎರಡನೇದು INS ವಿಕ್ರಮಾದಿತ್ಯ ಅನ್ನುವಂಥದ್ದು, ಇದನ್ನು ನಾವು ರಷ್ಯಾದಿಂದ ಖರೀದಿ ಮಾಡಿದ್ವಿ. ಇವೆರಡೂ ಈಗ ಸದ್ಯಕ್ಕೆ ಸರ್ವಿಸಿಂಗಲ್ಲಿದ್ದಾವೆ, ಒಂದಿಷ್ಟು ಆಪರೇಷನ್ಸ್ ಅಥವಾ ರಿಪೇರಿಗೋಸ್ಕರ ಸಂಬಂಧಿಸಿದಂತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತದಲ್ಲಿ ಇದೊಂದು ಹೊಸ ಅಧ್ಯಾಯ, ಹೊಸ ಸೆಕ್ಯೂರಿಟಿಯನ್ನು ಭಾರತಕ್ಕೆ ಒದಗಿಸಿಕೊಡಲಿದೆ ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ದ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಇಸ್ ಬಿಗಿನಿಂಗ್ ಟು ಲುಕ್ ಶೇಕಿ. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು 1960ರ ದಶಕದಲ್ಲಿ ಬಂದಂತಹ ನ್ಯೂಕ್ಲಿಯರ್ ವೆಪನ್ಸನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನು ತರಲಾಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ಆಗಿನ ಸಂದರ್ಭದಲ್ಲಿ ಡಾಮಿನೆಂಟ್ ಪ್ಲೇಯರ್ ಆಗಿದ್ದಂಥದ್ದು US. ಆವಾಗ ನಾವು ಬಹಳಷ್ಟು ಬೈಪೋಲಾರ್ ವರ್ಲ್ಡನ್ನು ಕಾಣ್ತಾ ಇದ್ವಿ. ಈಗ ನಾವು ಬಹಳಷ್ಟು 21ನೇ ಶತಮಾನದಲ್ಲಿ ಮಾತಾಡ್ತೀವಿ, ಮಲ್ಟಿಪೋಲಾರ್ ವರ್ಲ್ಡ್ನ ಕಡೆಗೆ ನಾವು ಹಿಂತಿರುಗಿದ್ದೀವಿ ಅನ್ನುವಂಥದ್ದು, ಅಥವಾ ಬದಲಾಗಿದ್ದೀವಿ ಬೈಪೋಲಾರಿಂದ ಮಲ್ಟಿಪೋಲಾರ್. ಬೈಪೋಲಾರ್ ಅಂತಂದರೆ ಆವಾಗ US ಮತ್ತು USSR ನಡುವೆ ಇದ್ದಂತಹ ಘರ್ಷಣೆ ಇಡೀ ಪ್ರಪಂಚವನ್ನು ಡಿಸೈಡ್ ಮಾಡ್ತಿತ್ತು, ಪ್ರಪಂಚದ ವ್ಯವಹಾರಗಳನ್ನು. ಇವತ್ತಿನ ಸಂದರ್ಭದಲ್ಲಿ ಈ 2 ರಾಷ್ಟ್ರಗಳನ್ನು ಬಿಟ್ಟು ಬೇರೆ ರಾಷ್ಟ್ರಗಳು ಸಹ ತನ್ನ ಒಂದು ಆರ್ಥಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಲೆಯನ್ನು ಸೃಷ್ಟಿಸಿದಂತಹ ಸಂದರ್ಭದಲ್ಲಿ ಮಲ್ಟಿಪೋಲಾರ್ ವರ್ಲ್ಡನ್ನು ಕಾಣ್ತಿದ್ದೀವಿ. ಸೊ ಇವತ್ತು ಇಲ್ಲಿ ಚರ್ಚೆ ಮಾಡ್ತಿರುವಂಥದ್ದು, ಹಿಂದಿನ ವಾರ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸಂಬಂಧಿಸಿದಂತೆ 10ನೇ ರಿವ್ಯೂ ಕಮಿಟಿಯ ನಡೆಸಲಾಗಿತ್ತು. ಈ 10ನೇ ರಿವ್ಯೂ ಕಮಿಟಿಯಲ್ಲಿ ನಡೆದಂತಹ ಸನ್ನಿವೇಶಗಳು ಹಾಗೂ ಮುಂದಿನ ದಿನಗಳಲ್ಲಿ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಯ ಬಗ್ಗೆ ತನ್ನ ಅನಿಸಿಕೆಗಳನ್ನು ಕೊಡ್ತಾ ಇರುವಂತಹದ್ದನ್ನು ಲೇಖಕರು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು. ಒಟ್ಟಾರೆ ಈ ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಈ ಇಡೀ ಆರ್ಟಿಕಲ್ನ ಆಬ್ಜೆಕ್ಟಿವ್ ಏನು? ಒಟ್ಟಾರೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನು ಬದುಕಿಸಬೇಕು. ಇವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಸನ್ನಿವೇಶಗಳು ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನು ವೀಕನ್ ಮಾಡ್ತಾ ಇರುವಂತಹ ಸನ್ನಿವೇಶಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಆದಂತಹ ಸಂದರ್ಭದಲ್ಲಿ ಇಷ್ಟು ದಿವಸ ಅಂದರೆ 1945ರಿಂದ ಇಲ್ಲಿಯವರೆಗೂ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ನಿಂದ ಆಗುವಂತಹ ಅನಾಹುತವನ್ನು ತಡೆ ಹಿಡಿಯುವಂತಹ ಕಡೆಗೆ ಏನು ನಾವು ಸಕ್ಸಸ್ಫುಲ್ ಆಗಿದ್ದೀವೋ ಅದನ್ನು ಹಿಂದಿಕ್ಕಿದಂತಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಮೊದಲನೇ ಹಂತದಲ್ಲಿ ಈಗಾಗಲೇ ನಾನ್ ಪ್ರಾಲಿಫರೇಷನ್ ಟ್ರೀಟಿ 1960ರ ದಶಕದಲ್ಲಿ P5 ರಾಷ್ಟ್ರಗಳನ್ನು ಲಿಮಿಟ್ ಮಾಡುವಂಥದ್ದು ಅಥವಾ ಅವರನ್ನು ಲಿಮಿಟ್
ಅಥವಾ ಒಂದು ಬೌಂಡ್ರಿಯನ್ನು ಹಾಕುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಒಟ್ಟಾರೆ P5 ಅಂತಂದರೆ ಯಾವ್ಯಾವು? US, USSR, UK, ಫ್ರಾನ್ಸ್ ಹಾಗೂ ಚೈನಾ. ಈ 5 ರಾಷ್ಟ್ರಗಳು 1960ರ ಸಂದರ್ಭದಲ್ಲಿ ಆಗಲೇ ಅವರು ನ್ಯೂಕ್ಲಿಯರ್ ವೆಪನ್ಸನ್ನು ಟೆಸ್ಟ್ ಮಾಡಿಬಿಟ್ಟಿದ್ರು. ಸೊ ಆ ಒಂದು ಕಾರಣಕ್ಕೆ ಈ P5 5 ರಾಷ್ಟ್ರಗಳು US, USSR, ಫ್ರಾನ್ಸ್, ಚೈನಾ ಹಾಗೂ UK. ಸೊ ಈ 5 ರಾಷ್ಟ್ರಗಳು ಈಗಾಗಲೇ ಟೆಸ್ಟ್ ಮಾಡಿರೋದ್ರಿಂದ ತಮ್ಮ ನ್ಯೂಕ್ಲಿಯರ್ ವೆಪನ್ಸನ್ನು ಇನ್ಯಾರಿಗೂ ಕೊಡಬಾರದು ಹಾಗೂ ಅದರ ಬಳಕೆಯೂ ಸಹ ಒಂದಿಷ್ಟು ನಿಗದಿಯಾಗಬೇಕು. ಯಾರೂ ಸಹ ಅದನ್ನು ಧ್ವಂಸಗೊಳಿಸಲು ಅಥವಾ ಡ್ಯಾಮೇಜಸ್ಗೋಸ್ಕರ ಯೂಸ್ ಮಾಡಬಾರ್ದು ಅನ್ನುವಂಥದ್ದು ಈ ನಾನ್ ಪ್ರೊಲಿಫರೇಷನ್ ಟ್ರೀಟಿಯ ಮೂಲ ಉದ್ದೇಶವಾಗಿತ್ತು. ಆದರೆ ಈ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಬಂದಂತಹ ಸಂದರ್ಭದಲ್ಲಿ ಇದರ ಬಳಕೆ ಯಾರ ವಿರುದ್ಧವೂ ಮಾಡಬಾರದು, ಬರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಜನರ ಉದ್ಧಾರಕ್ಕಾಗಿ, ಜನರ ಅನುಕೂಲಕ್ಕಾಗಿ ಬಳಸಬೇಕು ಅನ್ನುವಂಥದ್ದು. ಆವಾಗ ಒಂದಿಷ್ಟು ಗುಂಪುಗಳು ಶುರುವಾದವು. ಒಂದು ಕಡೆ ನ್ಯೂಕ್ಲಿಯರ್ ವೆಪನ್ ಇರುವಂಥವ್ರು, ಇನ್ನೊಂದು ಕಡೆ ನ್ಯೂಕ್ಲಿಯರ್ ವೆಪನ್ ಇಲ್ಲದೆ ಇರುವಂಥವ್ರು. ಹೀಗೆ ಇರುವಂತಹ ಗುಂಪು ಮುಂದಿನ ದಿನಗಳಲ್ಲಿ ಬೆಳ್ಕೊಂತ ಹೋಯಿತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ 25ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು 1980ರ ದಶಕದಲ್ಲಿ ನ್ಯೂಕ್ಲಿಯರ್ ಪವರ್ ಆಗಿದ್ವು ಅನ್ನುವಂತಹ ಮಾತನ್ನು ಹೇಳಿದರು. ಅದಲ್ಲದೆ ಹಿಂದಿನ 50 ವರ್ಷದಲ್ಲಿ ಭಾರತ, ಇಸ್ರೇಲ್, ನಾರ್ತ್ ಕೊರಿಯಾ ಮತ್ತು ಪಾಕಿಸ್ತಾನ ಸಹ ನ್ಯೂಕ್ಲಿಯರ್ ವೆಪನ್ಸನ್ನು ಡೆವಲಪ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಹೇಗೆ ನಾವು ಇದನ್ನು ತಡೆ ಹಿಡಿಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅತಿ ಹೆಚ್ಚು ಸಮಸ್ಯೆ ಉಂಟಾಗಿದ್ದು 1991ರಲ್ಲಿ. ಯಾವಾಗ USSR ಮುರಿದು ಬ್ರೇಕಪ್ ಆಯಿತು, ಆ ಸಂದರ್ಭದಲ್ಲಿ ಕೋಲ್ಡ್ ವಾರ್ ಮುಗಿದಂಥ ಸನ್ನಿವೇಶವನ್ನು ನಾವು ನೋಡಿದ್ವಿ. ಆವಾಗ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಬಹುಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಕಾನೂನಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ, ನಮಗೆಲ್ಲ ಗೊತ್ತು, ಇದು ನ್ಯೂಕ್ಲಿಯರ್ ವಾಚ್ ಡಾಗ್ ಅಂತಲೇ ಕರಿತೀವಿ. ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ವಾಚ್ ಡಾಗ್. ಸೊ ಯಾವ ರಾಷ್ಟ್ರಗಳು ಸಹ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಬೇರೆ ರಾಷ್ಟ್ರಗಳೊಂದಿಗೆ ಹಂಚಿಕೊಳ್ಳದೆ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ಈ ನ್ಯೂಕ್ಲಿಯರ್ ವಾಚ್ ಡಾಗ್ ಆದಂತಹ ಇಂಡಿಯನ್ ಅಥವಾ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿಯ ಮೂಲ ಉದ್ದೇಶವಾಗಿತ್ತು. ಹೀಗೆ ಇದ್ದಂತಹ ಸಂದರ್ಭದಲ್ಲೂ ನಾವು ಒಂದಿಷ್ಟು ಬದಲಾವಣೆಗಳನ್ನು ಕಂಡಿದ್ವಿ. ಅದು 2002ರಲ್ಲಿ ಶುರುವಾಯಿತು. US ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಟ್ರೀಟಿಯಿಂದ ಹೊರನಡೀತು. 1972ರಲ್ಲಿ ಶುರುವಾದಂತಹ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಟ್ರೀಟಿಯಿಂದ 2002ರಲ್ಲಿ US ಹೊರನಡೆದಂತಹ ಸಂದರ್ಭದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಡೆವಲಪ್ ಮಾಡುವಂತಹ ಉದ್ದೇಶವನ್ನು ತೋರಿಸ್ಕೊಡ್ತು ಪ್ರಪಂಚಕ್ಕೆ. 2019ರಲ್ಲಿ US ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ ಟ್ರೀಟಿಯಿಂದ ಹೊರನಡೀತು. ಇದರ ಮೂಲ ಉದ್ದೇಶ ಬಹುಮುಖ್ಯವಾಗಿ ಯಾವೆಲ್ಲ ಗ್ರೌಂಡ್ ಮಿಸೈಲ್ಸ್ಗಳಿದಾವೋ 500ರಿಂದ 5500 ಕಿಲೋಮೀಟರ್ ರೇಂಜ್ವರೆಗೂ ಅವುಗಳನ್ನು ನಿರ್ಬಂಧನೆ ಹಾಕುವಂಥದ್ದು ಈ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ನ ಮೂಲ ಉದ್ದೇಶವಾಗಿತ್ತು. ಈ ಒಂದು ಕಾನೂನನ್ನು 1987ರಲ್ಲಿ ತರಲಾಗಿತ್ತು. ಆದರೆ ರಷ್ಯಾ ಅಥವಾ US ಚೈನಾವನ್ನು ಮತ್ತು ರಷ್ಯಾವನ್ನು ಆಧಾರವಾಗಿಟ್ಕೊಂಡು ಈ ಒಂದು ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ಸಿಂದ ಹೊರನಡೀತು. ಈಗ ಸದ್ಯಕ್ಕೆ ಆಪರೇಷನಲ್ ಇರುವಂತಹ ಒಂದೇ ಒಂದು ಟ್ರೀಟಿ ಅಂತಂದರೆ ನ್ಯೂ ಸ್ಟಾರ್ಟ್ ಟ್ರೀಟಿ ಅನ್ನುವಂಥದ್ದು. ಈ ಒಂದು ಟ್ರೀಟಿಯ ಅಡಿಯಲ್ಲಿ ಬಹುಮುಖ್ಯವಾಗಿ 700 ಲಾಂಚರ್ಸ್ ಅಥವಾ 1550 ವಾರ್ ಹೆಡ್ಸ್ಗಳು ಏನು ನ್ಯೂಕ್ಲಿಯರ್ ವೆಪನ್ಸ್ಗಳು ಇರ್ತಾವೋ ಅವುಗಳನ್ನು ಅಥವಾ ಅಷ್ಟಕ್ಕೆ ಸೀಮಿತಪಡಿಸಬೇಕು ಅನ್ನುವಂಥದ್ದು. ಸೊ ಯಾವುದೇ ರಾಷ್ಟ್ರ ನ್ಯೂಕ್ಲಿಯರ್ ವೆಪನ್ಸ್ ಉಳ್ಳಂತಹ 700 ಲಾಂಚರ್ಸ್ ಮತ್ತು 1550 ವಾರ್ ಹೆಡ್ಸ್ಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇಟ್ಕೊಳ್ಳಂಗಿಲ್ಲ ಅನ್ನುವಂಥದ್ದು. ಸೊ ನ್ಯೂ ಸ್ಟಾರ್ಟ್ ಟ್ರೀಟಿ ಅನ್ನುವಂಥದ್ದು ಒಂದೇ ಇದುವರೆಗೂ ಆಪರೇಷನಲ್ ಇರುವಂಥದ್ದು US ಮತ್ತು ರಷ್ಯಾದ ನಡುವೆ. ಉಳಿದಂಥವೆಲ್ಲ ಹಿಂದೆ ಬಿದ್ದಿದ್ದಾವೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಪ್ರಪಂಚದ ಒಂದು ಬದಲಾಗ್ತಾ ಇರುವಂತಹ ಸನ್ನಿವೇಶಗಳು 2002ರಲ್ಲಿ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲಿಂದ ಹೊರನಡೆಯುವಂಥದ್ದಾಗಿರಬಹುದು, 2019ರಲ್ಲಿ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ಸಿಂದ ಹೊರನಡೆಯುವಂಥದ್ದಾಗಿರ್ಬೋದು. ಇವೆಲ್ಲವೂ ಪ್ರಪಂಚ ಮಟ್ಟದಲ್ಲಿ ಬದಲಾಗ್ತಾ ಇರುವಂತಹ ನ್ಯೂಕ್ಲಿಯರ್ ಸೇಫ್ಟಿಯ ಆಲೋಚನೆ ಏನಿತ್ತೋ ಅದರಿಂದ ಹೊರನಡೆತಿರುವಂತಹ ಸನ್ನಿವೇಶಗಳನ್ನು ಕಾಣ್ತಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು NPTಯನ್ನು ವೀಕನ್ ಮಾಡೋದಕ್ಕಿಂತ ಅದನ್ನು ಗಟ್ಟಿಗೊಳಿಸೋದ್ರ ಕಡೆಗೆ ಎಲ್ಲ ರಾಷ್ಟ್ರಗಳು ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.
ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಸೈಬರ್ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸ್ ಮೋರ್ ದ್ಯಾನ್ ಪ್ಯಾಚಸ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ 21ನೇ ಶತಮಾನದಲ್ಲಿ ಹೆಚ್ಚಾದಂತಹ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯ ಬಳಕೆಯಿಂದಾಗಿ ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಸೈಬರ್ ಫ್ರಾಡ್ಗಳು ಅಥವಾ ಸೈಬರ್ ಕ್ರೈಮ್ಗಳ ಸಂಬಂಧಿಸಿದಂತೆ ನೋಡಿದಾಗ ಭಾರತ ಸೈಬರ್ ಇನ್ಫ್ರಾಸ್ಟ್ರಕ್ಚರನ್ನು ಸರಿಪಡಿಸುವಂತಹ ಅವಶ್ಯಕತೆ ಇದೆ, ಬರೀ ಮೂಗಿಗೆ ಬೆಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ GS3 UPSCಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಹುಮುಖ್ಯವಾಗಿ ನಮಗೆ ಅನುಕೂಲವಾಗುತ್ತದೆ. ಮೊದಲನೇ ಹಂತದಲ್ಲಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಅಥವಾ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಟ್ಟಂತಹ ರಿಪೋರ್ಟ್ನ ಪ್ರಕಾರ 2016ರಲ್ಲಿ 12,317 ಸೈಬರ್ ಕೇಸಸ್ಗಳು ಬೆಳಕಿಗೆ ಬಂದಿದ್ವು. ಆದರೆ 2020ರಲ್ಲಿ 50,035 ಕೇಸ್ಗಳು ಮುಂದೆ ಬಂದಿರುವಂತಹ ನಿಟ್ಟಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಸೈಬರ್ ಕೇಸ್ಗಳ ಸಂಖ್ಯೆಯನ್ನು ನೋಡಿದಾಗ ಭಾರತ ಇವಾಗ ಎಚ್ಚೆತ್ತುಕೊಂಡು ಮುಂದೆ ಬಂದು ತನ್ನ ಇನ್ಫ್ರಾಸ್ಟ್ರಕ್ಚರನ್ನು ಗಟ್ಟಿಪಡಿಸುವಂತಹ ಅವಶ್ಯಕತೆ ಇದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾಕೆ ನಾವು ಒಂದಿಷ್ಟು ಗಟ್ಟಿಯಾದಂತಹ ಇನ್ಫ್ರಾಸ್ಟ್ರಕ್ಚರನ್ನು ಕಾಣ್ತಾ ಇಲ್ಲ ಅನ್ನುವಂತಹ ವಿಷಯವನ್ನು ನೋಡಿದಾಗ ಪೊಲೀಸ್ ಮತ್ತು ಪಬ್ಲಿಕ್ ಆರ್ಡರ್ ಅನ್ನುವಂಥದ್ದು ಸ್ಟೇಟ್ ಲಿಸ್ಟ್ನ ಕೆಳಗಡೆ ಬರುತ್ತದೆ, ಹೌದಾ? ಹಾಗೆ IT ಆ್ಯಕ್ಟ್ ಮತ್ತು ಬೇರೆ ಮುಖ್ಯವಾದಂತಹ ಕಾನೂನುಗಳು ಸೆಂಟ್ರಲ್ ಲಿಸ್ಟ್ನ ಅಡಿಯಲ್ಲಿ ಬರುವಂಥದ್ದು. ಈಗ ಒಂದು ಕಡೆ ಏಜೆನ್ಸಿಗಳು ಹೆಚ್ಚಿನ ಕೆಲಸ ಅಥವಾ ಯಾವುದೇ ಕ್ರೈಮ್ ನಡೆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪೊಲೀಸ್ ಕೆಲಸವನ್ನು ಮಾಡುತ್ತದೆ. ಆದರೆ ಆ ಒಂದು ಸೈಬರ್ ಕ್ರೈಮ್ಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಕಾನೂನು ಮಾಡಬೇಕಾಗಿದೆ. ಇವೆರಡರ ನಡುವೆ ತಾಳಮೇಳ ಇಲ್ಲದೇ ಇದ್ದಂತಹ ಕಾರಣಕ್ಕೆ ಇವತ್ತು ಹೆಚ್ಚಿನ ಸಮಸ್ಯೆಗಳನ್ನು ಕಾಣ್ತಿದ್ದೀವಿ. ಒಂದು ಕಡೆ ಸರ್ಕಾರ ಏನೋ I4C ಅನ್ನುವಂತಹ ಒಂದು ಸಂಸ್ಥೆಯನ್ನು ರಚನೆ ಮಾಡಿದೆ, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅನ್ನುವಂಥದ್ದು. ಈ ಒಂದು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಕೆಲಸ ಮಾಡುತ್ತದೆ. ಬಹುಮುಖ್ಯವಾದಂತಹ ಪಾಯಿಂಟು ನೆನ್ಪಿಟ್ಕೊಳ್ಳಿ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿ ಪ್ರಿಲಿಮ್ಸಲ್ಲಿ ಬರಬಹುದಿದು. ಸೊ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಕೆಲಸ ಮಾಡುತ್ತದೆ. ಅದಿದ್ದರೂ ಸಹ ಇವತ್ತು ನಾವು ಹೆಚ್ಚಿನ ಬದಲಾವಣೆ ಅಥವಾ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ತಡೆ ಹಿಡಿಯೋಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ 3-4 ಪ್ರಾವಿಷನ್ಸ್ಗಳನ್ನು ಹೇಳ್ತಿದ್ದಾರೆ. ಮೊದಲನೇ ಹಂತದಲ್ಲಿ ಒಂದು ಪ್ರೊಸೀಜರ್ ಕೋಡನ್ನು ತರುವ ಅವಶ್ಯಕತೆ ಇದೆ. ಯಾಕಂದರೆ ಹೊಸದಾಗಿ ಬಂದಿರುವಂತಹ ಈ ಸೈಬರ್ ಕ್ರೈಮ್ನ ಡೀಲ್ ಮಾಡೋದಕ್ಕೋಸ್ಕರ ಒಂದು ಶಿಸ್ತುಬದ್ಧವಾದಂತಹ ಪ್ರೊಸೀಜರನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಯಾಕಂದರೆ ಪೊಲೀಸರಿಗೆ ಎಷ್ಟೋ ಸರಿ ಮಾಹಿತಿ ಇಲ್ಲದೇ ಇದ್ದಂತಹ ಕಾರಣಕ್ಕೆ, ಯಾಕಂದರೆ ಯಾವ ಸೈಬರ್ ಕ್ರೈಮಿಗೆ ಯಾವ ರೀತಿ ಅವ್ರು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಗೊತ್ತಿಲ್ಲದೇ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರುವಂತಹ ಸನ್ನಿವೇಶಗಳು ಜಾಸ್ತಿ ಆಗ್ತಿದ್ದಾವೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ 2016 ಏಪ್ರಿಲಲ್ಲಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಕಾನ್ಫರೆನ್ಸ್ನಲ್ಲಿ 5 ಜಡ್ಜ್ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಆ ಒಂದು ಕಮಿಟಿ 2018ರಲ್ಲಿ ತನ್ನ ಒಂದು ರಿಪೋರ್ಟನ್ನು ಸಹ ಕೊಟ್ಟಿತ್ತು. ಆದರೆ ಆ ರಿಪೋರ್ಟಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನಾತ್ಮಕ ಕ್ರಮಗಳು ಕೈಗೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಸಹ ನಾವು ಯಾವುದೇ ಪ್ರೊಸೀಜರನ್ನು ಕಾಣಲು ಸಾಧ್ಯವಾಗ್ತಿಲ್ಲ. ಎರಡನೇ ಹಂತದಲ್ಲಿ ಟೆಕ್ನಿಕಲ್ ಸ್ಟಾಫ್ನ ಶಾರ್ಟೇಜ್ ಇರುವಂಥದ್ದು. ಸರ್ಕಾರಿ ದಫ್ತರುಗಳಲ್ಲಿ ಹೆಚ್ಚಿನ ಸಮಸ್ಯೆ ನಾವು ಸ್ಟಾಫಿಗೆ ಸಂಬಂಧಿಸಿದಂತೆ ಕಾಣ್ತೀವಿ. ಅದರಲ್ಲೂ ಇವತ್ತು 21ನೇ ಶತಮಾನದಲ್ಲಿ ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಬೇಕಾದಂತಹ ಸ್ಕಿಲ್ಫುಲ್ ಎಂಪ್ಲಾಯೀಸ್ಗಳ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇರುವಂತಹ ಕಾರಣಕ್ಕೆ ನಾವು ಇದರಲ್ಲಿ ಹೆಚ್ಚಿನ ಲಾಭ ಅಥವಾ ಸಂರಕ್ಷಣೆಯನ್ನು ಕೊಡಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಇದಲ್ಲದೆ ಸೈಬರ್ ಸೆಕ್ಯೂರಿಟಿ ಲ್ಯಾಬ್ಸ್ಗಳನ್ನು ಅಪ್ಗ್ರೇಡ್ ಮಾಡುವ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಭಾರತ ಸರ್ಕಾರ ಈಗಾಗಲೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಧಾರಿತ ಡಿಜಿಟಲ್ ರುಪಿಯನ್ನು ಮುಂತರುವಂತಹ ಪ್ರಯತ್ನ ಮಾಡ್ತಿದೆ. ತಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ಗಳನ್ನು ಸಹ ಸಶಕ್ತಗೊಳಿಸಿ ಆ ಡಿಜಿಟಲ್ ರುಪಿಯ ಸಂಬಂಧಿತ ಯಾವುದೇ ಕ್ರೈಮ್ಗಳನ್ನು ಇನ್ವೆಸ್ಟಿಗೇಟ್ ಮಾಡುವಂತಹ ಶಕ್ತಿ ಹಾಗೂ ಜ್ಞಾನವನ್ನು ಕೊಡುವಂತಹ ಪ್ರಯತ್ನಗಳನ್ನು ಸಹ ನಡೆಸುವಂತಹ ಅವಶ್ಯಕತೆ ಇದೆ. 4ನೇ ಹಂತದಲ್ಲಿ ಭಾರತದಲ್ಲಿ ಲೋಕಲೈಸೇಷನ್ನ ಪ್ರಾವಧಾನ ಮಾಡಬೇಕು. ಭಾಳಷ್ಟು ಸೈಬರ್ ಕ್ರೈಮ್ಗಳು ಬೇರೆ ರಾಷ್ಟ್ರಗಳಿಂದ ಆಗ್ತವೆ. ಬೇರೆ ರಾಷ್ಟ್ರಗಳಿಂದ ಆಗುವಂತಹ ಕಾರಣಕ್ಕೆ ನಾವು ಅಲ್ಲಿ ಹೋಗಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಆ್ಯಂಡ್ ತಪ್ಪಿತಸ್ಥರು ತಪ್ಪಿಸ್ಕೊಂಡು ಹೋಗ್ತಾರೆ. ಭಾರತ ಇದುವರೆಗೂ ಸುಮಾರು 48 ರಾಷ್ಟ್ರಗಳೊಂದಿಗೆ ಎಕ್ಸ್ಟ್ರಡಿಷನ್ ಟ್ರೀಟಿಯನ್ನು ಹೊಂದ್ಕೊಂಡಿದೆ. ಅಂದರೆ ಅಲ್ಲಿಂದ ನಾವು ಕರ್ಕೊಂಬರಬಹುದು. ಆ ಒಂದು ಕಾರಣಕ್ಕೆ ನಾವು ಹೆಚ್ಚಿನ ಕ್ರಿಮಿನಲ್ಸ್ಗಳನ್ನು ಎಲ್ಲಿ ಬಚ್ಚಿಟ್ಕೊಂಡಿರ್ತಾರೋ, ಯಾರ ಜೊತೆ ನಮ್ದು ಎಕ್ಸ್ಟ್ರಡಿಷನ್ ಟ್ರೀಟಿ ಇಲ್ವೋ ಅವರೆಲ್ಲ ತಪ್ಪಿಸ್ಕೊಂತಿದ್ದಾರೆ.
ಹೀಗೆ ಇರುವಂತಹ ಸಂದರ್ಭದಲ್ಲಿ ಭಾರತ ಹೆಚ್ಚಿನ ಡೇಟಾವನ್ನು ಲೋಕಲ್ ಭಾರತದಲ್ಲೇ ಇಟ್ಟಂತಹ ಸಂದರ್ಭದಲ್ಲಿ ಆವಾಗ ಈಸಿಲಿ ಆಕ್ಸೆಸಬಲ್ ಆಗುತ್ತೆ, ತಪ್ಪಿತಸ್ಥರಿಗೆ ಅಲ್ಲೇ ಹಿಡ್ಕೊಳ್ಳೋಕ್ಕೂ ಸಹ ಸಾಧ್ಯವಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾನೂನಾತ್ಮಕವಾಗಿ, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಅಥವಾ IT ಅವ್ರ ಕೆಳಗೆ ಬರೋದ್ರಿಂದ, ಹಾಗೂ ಪಬ್ಲಿಕ್ ಆರ್ಡರ್ ಮತ್ತು ಪೊಲೀಸ್ ರಾಜ್ಯ ಸರ್ಕಾರಗಳ ಕಡೆಗೆ ಬರೋದ್ರಿಂದ ಇವರೊಬ್ಬರು ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ಉತ್ತಮವಾದಂತಹ ಸೆಕ್ಯೂರ್ಡ್ ಸೈಬರ್ ಸ್ಪೇಸನ್ನು ಸೃಷ್ಟಿಸುವಂತಹ ಕಡೆಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.